ಹಾನಿಂ ನೈಃ ಸ್ವಂ ಸ್ವಂ ಚ ವೈರಂಚ ಶೋಕಂ ವಿತ್ತವಾದಂ ಪೀಡನಾಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪ್ರತುರ್ಯಾದ್ರಾಹು ಪುಂಸಾಂ ಗೋಚರೆ ಕೇತುರೇವ. ರಾಹುಕೇತುಗಳ ಒಂದು ಗೋಚಾರ ಫಲದಲ್ಲಿ ಸ್ಪಷ್ಟವಾಗಿ ನಿಮ್ಮ ರಾಶಿಗಿಂದ ರಾಹು ಎಷ್ಟನೇ ಮನೆಯಲ್ಲಿದ್ದರೆ ಯಾವ ಫಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. 2025ನೇ ಇಸ್ವಿ ಬಹಳ ವಿಶೇಷವಾದಂತಹ ಒಂದು ವರ್ಷ. ಯಾಕೆಂದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು ಅಂದ್ರೆ 2.5 ವರ್ಷ ಒಂದೇ ರಾಶಿಯಲ್ಲಿ ಶನಿ ಇರ್ತಾನೆ, 1 ವರ್ಷ ಗುರು ಇರ್ತಾನೆ, 1 ವರ್ಷದ 6 ತಿಂಗಳು 18 ತಿಂಗಳುಗಳ ಕಾಲ ರಾಹುಕೇತುಗಳು ಒಂದೊಂದೇ ರಾಶಿಯಲ್ಲಿ ಇರ್ತವೆ. ಈ ತರ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು ಈ 2025ನೇ ಇಸ್ವಿ ಏಪ್ರಿಲ್ ಮೇನಲ್ಲೇ ತನ್ನ ರಾಶಿಯನ್ನು ಬದಲಾಯಿಸಿಕೊಳ್ತಾ ಇದೆ. ಏಪ್ರಿಲ್ 28-29ಕ್ಕೆ ಶನಿ ಕುಂಭರಾತ್ರಿಯಿಂದ ಮೀನ ರಾಶಿಗೆ ಹೋಯಿತು. ಗುರು ಈಗ 14ನೇ ತಾರೀಕಿಗೆ ಗುರು ಸಂಚಾರ ಇದೆ, ಹಾಗೂ ಮೇ 18ನೇ ತಾರೀಕಿಗೆ ರಾಹುಕೇತುಗಳ ಸಂಚಾರ ಇದೆ. ಸೊ ಈ ಒಂದು ವಿಚಾರವಾಗಿ ನಾನು ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೆ. ಪ್ರತಿಯೊಂದು ಗ್ರಹ ಸಂಚಾರವಾಗಿಯೂ ಸಹ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ. ಈಗ ಬಹಳ ಇಂಪಾರ್ಟೆಂಟ್ ಆಗಿ 18 ತಿಂಗಳುಗಳ ಕಾಲ ಒಂದೊಂದೇ ರಾಶಿಯಲ್ಲಿ ಇರತಕ್ಕಂತಹ ಅದೇ ರಾಶಿಯಲ್ಲಿ ಇರತಕ್ಕಂತಹ ದೀರ್ಘಕಾಲಿಕವಾಗಿ ಅಂದ್ರೆ ಸೆಕೆಂಡ್ ಲಾಂಗೆಸ್ಟ್ ಅಂತ ಅನ್ಬೋದು. ಶನಿ ಬಿಟ್ಟರೆ ನೆಕ್ಸ್ಟ್ ಇರೋದೇ ರಾಹುಕೇತುಗಳು. 1.5 ವರ್ಷ 18 ತಿಂಗಳು ಒಂದೇ ರಾಶಿಯಲ್ಲಿ ಇರ್ತಾರೆ. ಸೊ ಅಂತಹ ರಾಹುಕೇತುಗಳು, ಕೇತು ನಿಮ್ಮ ರಾಶಿಯಲ್ಲಿ, ರಾಹು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಇತ್ತು. ಮೇ 18ರಿಂದ ನಿಮ್ಮ ಉಲ್ಟಾ ತಿರುಗೋದು ರಾಹುಕೇತುಗಳು. ಅದು ಪ್ರದಕ್ಷಿಣಾಕಾರವಾಗಿ ತಿರುಗಲ್ಲ, ಅಪ್ರದಕ್ಷಿಣಾಕಾರವಾಗಿ ತಿರುಗ್ತಾರೆ, ಉಲ್ಟಾ ತಿರುಗ್ತಾರೆ. ಸೊ ಅದರಿಂದಾಗಿ ಆ ಕೇತು ಗ್ರಹ ನಿಮ್ಮ ರಾಶಿಗಿಂದ ನಿಮ್ಮ ಹಿಂದಿನ ರಾಶಿಗೆ ಅಂದ್ರೆ ಸಿಂಹ ರಾಶಿಗೆ ಕೇತು ಸಂಚಾರ, ನಿಮ್ಮ ರಾಶಿಗಿಂದ 6ನೇ ರಾಶಿ ಅಂದ್ರೆ ಕುಂಭ ರಾಶಿಗೆ ರಾಹುಗ್ರಹದ ಸಂಚಾರವಾಗಲಿದೆ. ಅದರ ಒಂದು ಪ್ರಭಾವ ಏನೇನಾಗಲಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿಯವರಿಗೆ ಈ ಒಂದು ಗೋಚಾರ ಫಲ ರೀತಿಯ ರಾಹುವಿನ ಕೇತುವಿನ ಫಲವನ್ನು ಏನು ಹೇಳಿದ್ದಾರೆ ಅಂತಂದ್ರೆ, ಸಪ್ತಮ, ಅಷ್ಟಮ, ಷಷ್ಠ ಅಲ್ಲಿ ರಾಹು ಗ್ರಹ ಷಷ್ಠ 6ನೇ ಮನೆಗೆ ಬರ್ತಾನೆ. ಸೊ ಷಷ್ಠದಲ್ಲಿ ರಾಹು ಅಂದ್ರೆ ನಿಮಗೆ ಧನ ಪ್ರಾಪ್ತಿಯ ಯೋಗ, ಹಾಗೂ ನಿಮಗೆ ದ್ವಾದಶದಲ್ಲಿ ಅಂದ್ರೆ 12ನೇ ಮನೆಯಲ್ಲಿ ಕೇತು ಬಂದಿದ್ದಾನೆ ಅಂತ ಆದ್ರೆ ದ್ವಾದಶದಲ್ಲಿ ಬಂದಾಗ ಧನಹಾನಿಯನ್ನುಂಟು ಮಾಡುವನು ಅಂತ ಹೇಳ್ತಾನೆ. ನೋಡಿ, ಒಬ್ಬ ಧನ ಪ್ರಾಪ್ತಿಯನ್ನ ಮಾಡಿದ್ರೆ ಇನ್ನೊಬ್ಬ ಧನ ಹಾನಿಯನ್ನ ಮಾಡ್ತಾನೆ ಅನ್ನುವಂಥದ್ದನ್ನ ರಾಹು ಕೇತು ಅಂದ್ರೆ, ಕೇತುವಿನಿಂದ ನಿಮಗೆ ಧನಹಾನಿ ಆದರೆ ರಾಹುವಿನಿಂದ ಧನ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಇದು ಹೇಗೆ, ಇದು ಯಾವ ರೀತಿಯಲ್ಲಿ ನೀವು ಇದನ್ನು ಹೇಳ್ತೀರಾ ಅನ್ನೋದಕ್ಕೆ, ಅಂದ್ರೆ ದುಡ್ಡು ಬರುತ್ತೆ ಅಂತೀರಾ, ದುಡ್ಡು ಹೋಗುತ್ತೆ ಅಂತೀರಾ, ಇದು ಯಾವ ರೀತಿಯಲ್ಲಿ ಅಂತ ನೀವು ಕೇಳಬಹುದು. ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಂದ್ರೆ, ಒಂದು ಕಡೆಯಿಂದ ಬರ್ತದೆ, ಇನ್ನೊಂದು ಕಡೆಯಿಂದ ಖಾಲಿ ಆಗ್ತದೆ ಅಂತ. ಬರೋನು ಕೊಡ್ಬೇಕಾದವನು ಕೊಡ್ತಾ ಇರ್ತಾನೆ, ಕಿತ್ಕೋಬೇಕಾದವನು ಕಿತ್ಕೊಳ್ತಾ ಇರ್ತಾನೆ. ಇದರ ಅರ್ಥ ನೀವು ಉಳಿಸ್ಲಿಕ್ಕೆ ಆಗಲ್ಲ ಅಂತ. ಅಂದ್ರೆ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಕನ್ಯಾ ರಾಶಿಯವರಿಗೆ ರಾಹುಕೇತುಗಳ ಸಂಚಾರದಿಂದಾಗಿ, ಆದರೆ ಏನನ್ನೂ ಉಳಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಹಾಗೆ ಹೊರಟೋಗ್ತದೆ ಅಂತ. ಹಿಂಗ್ ಬಂತು ಹಿಂಗೋಯ್ತು, ಹಿಂಗ್ ಬಂತು ಹಿಂಗೋಯ್ತು, ಎಷ್ಟು ದುಡ್ದೆ ಏನು ಉಳಿಲಿಲ್ಲ ಅಂತ ಅಲ್ವಾ. ಸೊ ಇದು ರಾಹುಕೇತುಗಳ ಸಂಚಾರದಿಂದ ಮೊಟ್ಟ ಮೊದಲನೇದಾಗಿ ಕನ್ಯಾ ರಾಶಿಯವರ ಮೇಲೆ ಆಗುವಂತಹ ಪ್ರಭಾವ. ಸೊ ಇದಕ್ಕೆ ಏನು ಪರಿಹಾರ, ಒಂದೆಲ್ಲರೂ ಒಂದು SIP ಮಾಡ್ಕೋಬೇಕು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲಾನ್. ಹೆದರಬೇಡಿ, ನಾನು ಯಾವುದೇ ಕಂಪ್ನಿಗಳ ಪ್ಲಾನ್ಗಳನ್ನು ಇಲ್ಲಿ ನಿಮಗೆ ಪ್ರಮೋಟ್ ಮಾಡ್ಲಿಕ್ಕೆ ಬಂದಿಲ್ಲ. ನಿಮಗೆ ಹೇಳ್ತಾ ಇರುವಂಥದ್ದು, ಒಂದು ನಿಯಮಿತವಾಗಿ ಉತ್ತಮ ರೀತಿಯಲ್ಲಿ ಹಣವನ್ನ ನೀವು ಉಳಿತಾಯ ಪ್ರತಿ ತಿಂಗಳು ಇಂತಿಷ್ಟು ಅಂತ ಎಲ್ಲರೂ ಒಂದು ಕಡೆ ಉಳಿತಾಯ ಮಾಡಿಕೊಂಡ್ರೆ ಅದು ನಿಮಗೆ ದಿ ಬೆಸ್ಟ್ ಆಗಿರ್ತದೆ. 18 ತಿಂಗಳುಗಳ ಕಾಲ ನಿಮ್ಮ ಕೈಯಿಂದ ದುಡ್ಡು ಮುಂದೆ ಹೋಗಬೇಕು, ಅದು ಮುಂದೆ ಹೊರಟೋಯ್ತು, ಎಲ್ಲೋ ಒಂದು ಕಡೆ ನಿಂತ್ಕೊಂಡಿರ್ತದೆ. 18 ತಿಂಗಳ ನಂತರ ನೀವು ಆ ದುಡ್ಡನ್ನ ವಾಪಸ್ ಬಿಡಿಸ್ಕೊಳ್ಬಹುದು. ಅಥವಾ 2-3 ವರ್ಷ ಕಂಟಿನ್ಯೂ ಮಾಡ್ತೀರಾ, ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ನಿಮಗೊಂದು ಅಷ್ಟಮ ಶನಿ 2.5 ವರ್ಷದ ನಂತರ ನಿಮಗೆ ಅಷ್ಟಮ ಶನಿ ಶುರು ಆಗುತ್ತೆ. ಅವಾಗ ಕಷ್ಟ ಕಾಲದಲ್ಲಿ ಆ ದುಡ್ಡು ನಿಮಗೆ ಕೆಲಸಕ್ಕೆ ಬರಬಹುದು. ಸೊ ಆದ್ರಿಂದ ಉಳಿತಾಯವನ್ನ ಶುರು ಮಾಡ್ಕೊಂಬಿಡಿ ಮೊಟ್ಟ ಮೊದಲನೇದಾಗಿರ್ತಕ್ಕ. ಯಾಕಂದ್ರೆ ಒಂದು ದುಡ್ಡನ್ನು ಷಷ್ಠದ ರಾಹು ನಿಮಗೆ ದುಡ್ಡನ್ನು ಕೊಟ್ಟರೆ, ವ್ಯಯದ ಕೇತು ನಿಮಗೆ ಧನ ಹಾನಿಯನ್ನುಂಟು ಮಾಡ್ತಾನೆ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನಂದ್ರೆ, ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅನ್ಕೊಂಡಿರತಕ್ಕಂಥ ಕನ್ಯಾ ರಾಶಿಯವರಿಗೆಲ್ಲ ಇದೊಂದು ಸ್ವಲ್ಪ ವಿಘ್ನಗಳನ್ನು ಉಂಟು ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಯಾಕೆಂತಂದ್ರೆ
ಇಲ್ಲಿ ಅದು ನಿಮಗೆ ಕನ್ಫರ್ಮೇ ಆಗಲ್ಲ. ಹೋಗಬೇಕು ಅಂತಾರೆ, ಎಲ್ಲ ಹೋಗುದು ಅಂತಾರೆ, ಲಾಸ್ಟಿಗೆ ಏನೋ ಒಂದು ಚೇಂಜಸ್ಸು, ಮತ್ತೆ ಕನ್ಫರ್ಮು, ಮತ್ತೆ ಚೇಂಜು, ಮತ್ತೆ ಕನ್ಫರ್ಮು, ಮತ್ತೆ ಕ್ಯಾನ್ಸಲು. ಕಳ್ಸೋದ್ರೆ ಕಳಿಸಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಸುಮ್ಮನೆ ಆಸೆ ಹುಟ್ಟಿಸಿ ನನ್ನ ಇದು ಮಾಡಬೇಡಿ ಅನ್ನೋ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳಿರಬಹುದು ಅಂತ ಈ ವಿದೇಶ ಪ್ರಯಾಣ ಮಾಡಬೇಕಂತ ಕನ್ಯಾ ರಾಶಿಯವರಿಗೆ. ನೆಕ್ಸ್ಟ್ ಮೂರನೇದಾಗಿ ಸಾಲಗಳ ಮೇಲೆ ತುಂಬ ಪ್ರಭಾವ ಬೀರಲಿದೆ ಈ ಒಂದು ರಾಹುಕೇತು. ಅಂದರೆ ಪಾಸಿಟಿವ್ ಅಲ್ಲೇ ಬೀಳುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ನಿಮಗೆ ಸಾಲಗಳು ಸ್ಯಾಂಕ್ಷನ್ ಆಗಬೇಕಾ, ತುಂಬ ಚೆನ್ನಾಗಿ ಬೇಗ ಸ್ಯಾಂಕ್ಷನ್ಗಳಾಗ್ಬಿಡುತ್ತೆ. ಇಲ್ಲ ನೀವು ಸಾಲಗಳು ತೀರಿಸಬೇಕಾ, ತುಂಬ ಬೇಗ ನೀಟಾಗಿ ಸಾಲಗಳನ್ನ ತೀರಿಸ್ಕೊಳ್ಬಿಡಬಹುದು. ಸೊ ಅದರಿಂದ ಸಾಲಗಳ ವಿಚಾರದಲ್ಲಿ ತುಂಬ ಅನುಕೂಲತೆ ಇದೆ ರಾಹುಕೇತುಗಳ ಸಂಚಾರದಿಂದಾಗಿ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾಗಿರತಕ್ಕಂಥದ್ದು ಅಂದರೆ ನಾಲ್ಕನೇದಾಗಿ ನಿಮ್ಮ ಶತ್ರುಗಳು ಅಥವಾ ಮಾಟಮಂತ್ರ, ದೃಷ್ಟಿದೋಷ ಈ ಬಾಧೆಯಲ್ಲಿ ಬಿದ್ದು ಒದ್ದಾಡ್ತಾ ಇರತಕ್ಕಂಥವ್ರಿಗೂ ಸಹ ಒಂದು ಅದ್ಭುತವಾದಂತಹ ಪರಿಹಾರವನ್ನ ಷಷ್ಠದ ರಾಹು ನಿಮಗೆ ಕೊಡಲಿದ್ದಾನೆ. ಸರ್ಪದೋಷಗಳಿಂದ ನಿಮಗೆ ಹೊರಬರಲಿಕ್ಕೆ ತುಂಬ ರಾಹು ಅನುಕೂಲ ಮಾಡಿಕೊಡಲಿದ್ದಾನೆ. ನಿಮ್ಮ ಶತ್ರುಗಳೇ ನಿಮಗೆ ಅಂದ್ರೆ ನಿಮಗೆ ಕೆಡಕ್ ಮಾಡ್ಲಿಕ್ಕೆ ಆಗದಿರೋ ರೀತಿಯಲ್ಲಿ ರಾಹು ಶತ್ರುಗಳನ್ನ ಕಂಟ್ರೋಲ್ ಮಾಡಿಬಿಡ್ತಾನೆ. ಅವ್ರು ನಿಮಗೆ ಕೆಡಕ್ ಮಾಡಬೇಕು ಅಂತ ಪ್ರಯತ್ನಿಸಿದ್ರು ಸಹ ಅದು ಉಲ್ಟಾ ಪಾಸಿಟಿವೇ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಸೊ ಅದರಿಂದ ಇದು ಒಂದು ಅದ್ಭುತವಾದಂತಹ ರಾಹುವಿನ ಕೊಡುಗೆ ಅಂತ ಅನ್ಕೊಂಡ್ಬಿಡ್ಬೋದು ನೀವು, ಷಷ್ಠದ ರಾಹುವಿನ ಅಂತ. ವ್ಯಯದ ಕೇತು ಹಲವಾರು ವಿಚಾರದಲ್ಲಿ ದಾಂಪತ್ಯ ಕಲಹಗಳನ್ನ ಉಂಟು ಮಾಡ್ತಾನೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದ್ರು ಪ್ರೇತಬಾಧೆ, ಪಿತೃದೋಷ ಅಂದ್ರೆ ತೀರೋಗಿರೋರ ದೋಷ ನಿಮ್ಮ ಕುಟುಂಬದಲ್ಲಿ ಇದೆ ಅಂದ್ರೆ ದ್ವಿಗುಣ ತ್ರಿಗುಣ ಅಂದ್ರೆ 2-3 ಪಟ್ಟಷ್ಟು ಅದು ಜೋರಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ನೆಗೆಟಿವ್ ತುಂಬಾ ಪ್ರೇತಬಾಧೆ ಜಾಸ್ತಿ, ಇಷ್ಟು ದಿವಸ ಸುಮ್ಮನೆ ಇದ್ದದ್ದು ಸಡನ್ ಆಗಿ ಪ್ರೇತಬಾಧೆ ಎಫೆಕ್ಟ್ಗಳು ಜಾಸ್ತಿ ಆಗೋಯ್ತು ಅನ್ನೋ ತರ ಆಗ್ಬಿಡುತ್ತೆ. ಸೊ ಈ ಕಡೆ ನೆಗೆಟಿವ್ ಕೂಡ ಇದೆ, ಈ ಕಡೆ ಪಾಸಿಟಿವ್ ಕೂಡ ಇದೆ. ಸೊ ನೀವು ಪಾಸಿಟಿವ್ ತುಂಬಾ ಚೆನ್ನಾಗಿ ಆಗೋದ್ಬೇಕು, ನೆಗೆಟಿವ್ ಆಗಲೇಬಾರ್ದು. ಆ ಥರ ರಾಹು ಕೇತುಗಳ ಆರಾಧನೆಯನ್ನ ನೀವು ಶುರು ಮಾಡಿಕೊಳ್ಬೇಕಾಗ್ತದೆ, ಬಹಳ ಪ್ರಮುಖವಾಗಿ ಗಮನಿಸಿ ಶುರು ಮಾಡಿಕೊಳ್ಬೇಕಾಗ್ತದೆ. ಕೋರ್ಟು ಕಚೇರಿ ಇದರಲ್ಲಿ ಸ್ವಲ್ಪ ಪಾಸಿಟಿವ್ನೇ ಮಾಡುತ್ತಾನೆ ರಾಹು ಯಾವಾಗಲೂ ಸಹ. ಅದರಿಂದ ಏನು ಕೋರ್ಟು ಕಚೇರಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಪಾಸಿಟಿವ್ ಇರ್ತದೆ. ಆಮೇಲೆ ಸ್ವಲ್ಪ ಆರೋಗ್ಯ ಬಾಧೆಗಳು, ರಾಹುವಿನಿಂದ ಉಂಟಾಗಿದ್ದ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗುತ್ತೆ ಕೇತುವಿನಿಂದ. ಯಾಕಂದ್ರೆ ಕೇತು ನಿಮ್ಮ ರಾಶಿಯನ್ನು ಬಿಟ್ಟಾದ್ರಿಂದ ಸ್ವಲ್ಪ ನಿಮ್ಗೆ ಏನಾಗುತ್ತಾ, ಸಿಡುಕೋದು, ಸಿಟ್ಟು ಮಾಡೋದು ಎಲ್ಲ ಕಡಿಮೆ ಮಾಡಿಬಿಡ್ತೀರಾ. ಮತ್ತೆ ಪುನಃ ನಿಮ್ಮ ಹಾಸ್ಯ ಪ್ರವೃತ್ತಿ, ನೀವು ಇವು ನಕ್ಕು ಇನ್ನೂ ಜನ ನಗಿಸ್ಕೊಂಡು ಏನು ಕಳೀತಿದ್ರಿ ತುಂಬಾ ಮೊದಲಿಂದ, ಅದೆಲ್ಲ ಮತ್ತೆ ಪುನಃ ಬರ್ತೀರಾ, ಮತ್ತೆ ಎಲ್ಲರೂ ನಗಾಸ್ಕೊಂಡು ಸಂತೋಷ ಪಟ್ಕೊಂಡು ತುಂಬಾ ಚೆನ್ನಾಗಿರ್ತೀರಾ. ಆ ಕಿರಿಕಿರಿ ಅನ್ನುವಂಥದ್ದು ನಿಮ್ಮ ಒಂದು ಗುಣದಿಂದ ಹೊರಗಡೆ ಬರುತ್ತೆ. ಸೊ ನಿಮಗೆ ಗೌರವ ಮರ್ಯಾದೆಗಳು ಬರ್ತದೆ. ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗ್ತದೆ. ಇಲ್ಲಾಂದ್ರೆ ಅವರೇ ಬಂದು ಒಂದು ಸಂಧಾನಕ್ಕೆ ಬರ್ತಾರೆ, ಏನೋ ಒಂದು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಸೊ ಈ ತರ ಹಲವಾರು ವಿಚಾರಗಳಲ್ಲಿ ಖರ್ಚುಗಳು ಸ್ವಲ್ಪ ನಿಗ್ರಹಕ್ಕೆ ಬರ್ತಕ್ಕಂಥದ್ದು. ನೀವು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾನು ಇದು ಮಾಡಬೇಕು ಮಾಡಬಾರ್ದು ನೋಡಿದಾಗ ಖರ್ಚುಗಳು ಸ್ವಲ್ಪ ನಿಮಗೆ ಬರುತ್ತೆ. ಇಲ್ಲಿ ರಾಹುವಿನ ಆರಾಧನೆ ಮಾಡಿದ್ರೆ ತುಂಬಾ ಪಾಸಿಟಿವ್ ಇದೆ ರಾಹುಕೇತುಗಳದ್ದು. ಸೊ ಈ ರಾಹುಕೇತುಗಳ ಆರಾಧನೆ ಹೆಂಗ್ ಮಾಡಬೇಕು ಅಂತಂದ್ರೆ, ಬಹಳ ಪ್ರಮುಖವಾಗಿ ನೀವು ರಾಹು ಕಾಲದಲ್ಲಿ ಲಿಂಬೆಹಣ್ಣು ದೀಪ ಹಚ್ಚತಕ್ಕಂಥದ್ದು, ಬೆಲ್ಲದ ದೀಪ ಹಚ್ಚತಕ್ಕಂಥದ್ದು ಶನಿವಾರ ರಾಹು ಕಾಲದಲ್ಲಿ. ಆಮೇಲೆ ಮಂಗಳವಾರಗಳಲ್ಲಿ ನೀವು ಹುರುಳಿಯನ್ನು ದಾನ ಮಾಡುವಂಥದ್ದು. ಮಂಗಳವಾರ ಹುರುಳಿ ದಾನ, ಶನಿವಾರ ಉದ್ದಿನ ಬೇಳೆ ದಾನ. ಯಾವ್ದಾದ್ರು ದೇವಸ್ಥಾನಗಳಲ್ಲಿ ತಗೊಂಡೋಗಿ ಕೊಟ್ಟು ಬಂದರೆ ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟು ತುಂಬ ನಿಮಗೆ ಅನುಕೂಲವಾಗ್ತದೆ, ಆಯ್ತಾ, ರಾಹುಕೇತುಗಳು. ಆಮೇಲೆ ಕೇತುವಿನಲ್ಲೇ ನಿಮಗೆ ಜಾಸ್ತಿ ನೆಗೆಟಿವ್ ಇರೋದ್ರಿಂದ ಕೇತುವಿಗೋಸ್ಕರ ನೀವು ಗಣಪತಿ ಆರಾಧನೆಯನ್ನು ಮಾಡಬಹುದು. ಅಂದರೆ ನೀವು ಸಂಕಷ್ಟದ ಚತುರ್ಥಿ ವ್ರತ ಪ್ರತಿ ತಿಂಗಳು ಬರುತ್ತೆ, ಸಂಕಷ್ಟಿ ಚತುರ್ಥಿ ಅಂತ. ಸೊ ಆ ಸಂಕಷ್ಟದ ಚತುರ್ಥಿಯ ದಿವಸ ನೀವು ಬೆಳಗ್ಗೆಯಿಂದ ಉಪವಾಸವಿದ್ದು ರಾತ್ರಿ ಸಂಜೆ ಯಾವ್ದಾದ್ರು ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಷ್ಟ ಚತುರ್ಥಿ ಪೂಜೆ ಮಾಡಿರ್ತಾರೆ, ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು ಮನೆಗೆ ಬಂದು ಚಂದ್ರ ದರ್ಶನ ಅಂತ ಇರ್ತದೆ, ಆ ಟೈಮಿಂಗ್ಸ್ ಇರ್ತದೆ. ಅನಂತರ ಚಂದ್ರಕಾಂಡ ನಂತರ ನೀವು ಆಹಾರ ಸೇವನೆಯನ್ನ ಮಾಡಬಹುದು. ಬೆಳಗಿಂದ ಉಪವಾಸ ಇರಬೇಕು ಅಂದ್ರೆ ಈ BP ಶುಗರ್ ಇತ್ಯಾದಿಗಳು ಕಷ್ಟ ಆಗಬಹುದು. ಈ ಹಾಲು ಹಣ್ಣು ಇದೆಲ್ಲ ತಗೋಬಹುದು. ಬಟ್ ಏನಂದ್ರೆ ಈ ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿಯಿಂದ ಮಾಡಿದ ಪದಾರ್ಥಗಳು, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಅಷ್ಟೇ. ಹೋಟ್ಲಲ್ಲಿ ತಿನ್ನುವಂಥದ್ದೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಬೆಳಗ್ಗೆಯಿಂದ ಸಂಜೆ ಸಂಕಷ್ಟ ತಿಂಗಳಿಗೆ 1 ದಿವಸ ಅಷ್ಟೇ, ಸಂಕಷ್ಟ ಚತುರ್ಥಿ ದಿವಸ, ಕೇತು ದೋಷಗಳೆಲ್ಲ ಕಡಿಮೆ ಆಗಲಿ ನಿಮಗೆ ಅಂತ. ಇಲ್ಲ ವಿಶೇಷವಾದಂತಹ ನಾವು ಮಾಡುವ ಪರಿಹಾರ ಏನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ
ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಸ್ಥಾನ ಅಂತಂದ್ರೆ ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ. ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹು ಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹು ಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಸಂಖ್ಯಾ ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬಿಟ್ಟು ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನು ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ಯಾಶಲ್ಲಿ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.